ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಸಂಡೇ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಕಸಿನ್ಸ್ ಅವರೆಲ್ಲ ಪ್ಲ್ಯಾನ್ ಮಾಡಿ ಪಡುಬಿದ್ರೆ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಅಂತೂ ಇಂತೂ ಹೊರಡಬೇಕಾದ್ರೆ ಸುಮಾರು ಗಂಟೆ 11 ಆಗಿತ್ತು. ವಾತಾವರಣ ಬೇರೆ ತುಂಬ ಚೆನ್ನಾಗಿತ್ತು, ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬಂದೋಗಿತ್ತು. ಎನಿವೇಸ್ ಬೀಚಿಗೆ ಹೋದ್ರೆ ನೀರಿಗಂತೂ ಇಳಿಯೋಕ್ಕಾಗಲ್ಲ ಅಂತ ಗೊತ್ತಿತ್ತು. ಎಲೆಗಳು ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಹೀಗೆ ಬೀಚಿಗೆ ಹೋಗೋಕ್ಕಿಂತ ಮೊದಲು ದಾರಿ ಎಲ್ಲಿ ಹೋಗುತ್ತೆ ಅಂತ ಹೋಗ್ತಾ ಇರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಗಾಡಿನ ಅಲ್ಲೇ ಸೈಡಲ್ಲಿ ಪಾರ್ಕ್ ಮಾಡಿ ಬೀಚ್ಗೆ ಹೋಗಿ ಒಂದೆರಡು ಫೋಟೋ ತೆಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೇನೆ. ಫಸ್ಟ್ಗೆ ಅನುಷಾ, ಆಮೇಲೆ ಸುಶಾಂತ್, ಆಮೇಲೆ ಅಲ್ಲಿ ಕಾಣ್ತಾ ಇರೋದು ರಕ್ಷಿತಾ. ಈ ಕಡೆಯಿಂದ ಒಂದು ಜನ ಬರ್ತಾ ಇದ್ದಾರೆ ನೋಡಿ, ಅವರೇ ಮುನ್ನಿ. ಹಾಗೆ ಇಲ್ಲಿದ್ದಾರೆ ನಮ್ಮ ವಿಕಾಸ್. ವಿಕಾಸ್ ಅವರು ಹೇಳಿದರು ಮಳೆ ಬೇರೆ ಬರೋ ಆಗಿದೆ, ಬೇಗ ಹೋಗ್ಬಿಟ್ಟು ಬರೋಣ ಅಂತ. ಕೊನೆಗೂ ನಾವು ಬೀಚ್ ಕಡೆ ಹೊರಟ್ವಿ. ಏನೇ ಹೇಳಿ ಬೀಚಿಗೆ ಹೋಗೋದಂದರೆ ಒಂಥರ ಮಜಾ. ಯಾಕಂತ ಹೇಳಿದರೆ ಆ ಅಲೆಗಳ ಸೌಂಡ್ ಹತ್ರ ಹೋಗ್ತಿದ್ದಂಗೆ ನೋಡ್ತಾ ಇದ್ರೆ ಡ್ಯಾನ್ಸ್ ಮಾಡೋ ಥರ ಫೀಲ್ ಆಗುತ್ತೆ. ಹಾಗೆ ನಮಗೂ ಕೂಡ ಡ್ಯಾನ್ಸ್ ಮಾಡ್ಬೇಕಂತ ಅನ್ಸುತ್ತೆ. ಏನು ಮಾಡೋದು, ನೀರು ಸಿಕ್ಕಾಪಟ್ಟೆ ಇರೋದ್ರಿಂದ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಮೀಟ್ ಆಲ್ ಮೈ ಡಿಯರ್ ಕಸಿನ್ಸನ್ನು ಅಲ್ಲೇ ನಡ್ಕೊಂಡು ಈ ಕಡೆ ಬರಬೇಕಾದ್ರೆ ಅಲ್ಲಿ ದೂರದಲ್ಲಿ ಒಂದು ಕ್ರ್ಯಾಶ್ ಆಗಿರೋ ಬೋಟ್ ಕಾಣ್ತಾ ಇತ್ತು. ಅದೇನಂತ ನೋಡುವಾಗ ಅಲಯನ್ಸ್ ಎಂಬ ಟಗ್ ಬೋಟು 2021ರಲ್ಲಿ ಪಡುಬಿದ್ರೆ ಸೈಡಲ್ಲಿ ಅಪಘಾತಕ್ಕೀಡಾಗಿ ಬಿದ್ದಿತ್ತಂತೆ. ಅದು ಯಾವ ರೀಸನಿಗೆ ಅಂತ ಹೇಳಿದರೆ ತೌಕ್ತೆ ಅನ್ನೋ ಚಂಡಮಾರುತಕ್ಕೆ ಪಲ್ಟಿ ಹೊಡೆದಿತ್ತಂತೆ. ಟೋಟಲ್ ಬೋಟಲ್ಲಿ 8 ಜನ ಇದ್ರಂತೆ. ಅದರಲ್ಲಿ 3 ಜನ ಏನೋ ಬದುಕಿದ್ರಂತೆ. ಹಾಗೆ ಇಬ್ಬರದ್ದು ಡೆಡ್ ಬಾಡಿ ಸಿಕ್ಕಿದಂತೆ, ಮತ್ತೆ 3 ಜನದ್ದು ಬಾಡಿನೇ ಸಿಕ್ಕಿಲ್ಲ ಅಂತ ಗೊತ್ತಾಯಿತು. ಆ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಪುನಃ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮೋಡ ಬೇರೆ ಆಗಿತ್ತು. ಮಳೆ ಬರುತ್ತಂತ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಅಲ್ಲಿಂದ ಬರ್ತಾ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ರಕ್ಷಿತಾ ಮ್ಯಾಗಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದು. ಅದೇ ಕೂಡಲೇ ಜೋರಾಗಿ ಒಂದು ಮಳೆ ಬೇರೆ ಬಂತು. ಏನು ಮಾಡೋಣ ಅಂತ ಯೋಚನೆ ಮಾಡಿ ಅಲ್ಲೇ ಪಕ್ಕದಲ್ಲಿ ಒಂದು ಗುಡಿಸ್ಲಿತ್ತು. ಅಲ್ಲಿಗೆ ಹೋಗಿ ಮ್ಯಾಗಿ ಮಾಡಿಬಿಟ್ಟು ಫುಲ್ ಗಮ್ಮತ್ ಮಾಡ್ಕೊಂಡು ಮಾತಾಡ್ತಾ ತಿಂದ್ವಿ. ಸೂಪರ್ ಆಗಿತ್ತು. ಮ್ಯಾಗಿ ಮಾಡಿದ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದಾಳೆ ರಕ್ಷಿತಾ. ಹಾಗೆ ನೆಕ್ಸ್ಟ್ ಹೊರಗಡೆ ಬಂದು ಸುಶಾಂತ್ ಮತ್ತೆ ರಕ್ಷಿತಾ ಹೀಗೆ ವಾದ ಮಾಡಿದ್ರು, ಅದು ಬಾದಾಮ್ ಅಲ್ಲ ಹಾಗೆ ಹೀಗೆ. ಕೊನೆಗೆ ಅಕ್ಕ ತಂಗಿ ಇಬ್ರು ಬಾದಾಮಿನ ಕೂತ್ಬಿಟ್ಟು ಅವರು ತಿಂದು ನಮಗೆಲ್ಲ ತಿನ್ಸಿದ್ರು. ಬೀಚಿಂದ ಹೋದ್ರು. ಆಮೇಲೆ ಅಲ್ಲಿಂದ ನಾವು ಮನೆಗೆ 3:30ಕ್ಕೆ ಹೊರಟು ರೀಚ್ ಆದ್ವಿ. ಫ್ರೆಶ್ ಅಪ್ ಆಗಿ ಸಂಜೆ ವಾಪಸ್ ತಿಂಡಿ ಎಲ್ಲ ತಿಂದು ಜಾಲಿ ಮಾಡಿದ್ವಿ. ಟೇಕ್ ಕೇರ್, ಬಾಯ್.